ಮಹೇಶ್ ಹೇಳಿ, ಬಿಜೆಪಿ ವಕ್ತಾರರು. ಮಹೇಶ್ ಜಿ, ಇವಾಗ ಕಾಂಗ್ರೆಸ್ನವ್ರು ಹಂಗೆ ಹೇಳ್ತಾರೆ, ನೀವು ಕುಂಭದ ಬಗ್ಗೆ ಮಾತನಾಡಿದ್ದಕ್ಕೆ ದೆಹಲಿಯಲ್ಲಿ ಸೋಲಾಯ್ತು ಅಂತ ಹೇಳಿ ಲಾಜಿಕ್ ಒಪ್ಪೋದಾದ್ರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಪೊಲಿಟಿಕಲಿ ಯೂಸ್ ಮಾಡ್ಕೊಂಡ್ರು ಬಿಜೆಪಿ ಅವರು, ಹಾಗಾಗಿ ಅಯೋಧ್ಯೆಯಲ್ಲಿ ಸೋಲಾಯ್ತು ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಅಯೋಧ್ಯೆಯಲ್ಲಿ ನಿನ್ನೆ ಗೆಲುವಾಗಿದೆ. ಅಯೋಧ್ಯೆಯಲ್ಲಿ 71,000 ಮತಗಳಿಂದ ಬೈ ಎಲೆಕ್ಷನ್ ಅಲ್ಲಿ ನಿನ್ನೆ ಚುನಾವಣಾ ಫಲಿತಾಂಶದಲ್ಲಿ ಅಯೋಧ್ಯೆಯಲ್ಲಿ ನಾವು ಗೆದ್ದಿದೀವಿ. ಆಯ್ತಾ, ಚುನಾವಣೆಯಲ್ಲಿ ಸೋತಿದ್ದು ಸತ್ಯ. ನಿನ್ನೆ ಉಪಚುನಾವಣೆಯಲ್ಲಿ ಆ ಕ್ಷೇತ್ರದಲ್ಲಿ 71,000 ಮತಗಳ ಅಂತರದಲ್ಲಿ ಬಿಜೆಪಿ ಗೆದ್ದಿದೆ. ಒಂದ್ ಕಡೆ ನಮ್ಮ ದೈವದ ನಮ್ಮ ಧರ್ಮದ ಬಗ್ಗೆ ಮಾತನಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಯಾರು ಕೂಡ ರಾಮನ ಅಸ್ಮಿತೆ ಬಗ್ಗೆ ಪ್ರಶ್ನೆ ಮಾಡದಂತರು. ಒಂದ್ ರೀತಿ ಈ ಕಾಂಗ್ರೆಸ್ಸಿಗರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದ್ ರೀತಿ ಭ್ರಮ ನಿರಸನವಾದಂತ ರಾಜಕಾರಣ ಅವ್ರದ್ದು. ಒಂದು ಅಸ್ತಂಗತ ಆಗ್ತಾ ಇರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿ. ಆಲ್ಮೋಸ್ಟ್ ಭಾರತ, ನಾವೇನು ಗಾಂಧಿ ಕನಸೇನಿತ್ತು ಕಾಂಗ್ರೆಸ್ ಮುಕ್ತ ಭಾರತದ ಹಂತಕ್ಕೆ ಜನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಪ್ರಸ್ತುತ ಇವರಿಬ್ರು ಮಹನೀಯರು ಕರ್ನಾಟಕದವ್ರು ಏನ್ ಮಾತನಾಡಿದ್ರೆ ಆ ವಿಚಾರಕ್ಕೆ ಪ್ರಸ್ತುತ ಮಾತನಾಡಿದ್ರೆ, ವಾಲ್ಮೀಕಿ ಅಂತಕ್ಕಂಥದ್ದು ಶ್ರೇಷ್ಠ ಸಂಗತಿ. ಗೊತ್ತೈತಾನೆ, ಆ ಏನು ರತ್ನಾಕರ ವಾಲ್ ಅಂತಂದ್ರೆ ಉತ್ತವನ್ನ ಬೆಳೆಸಿದಂಥದ್ದು, ಅಷ್ಟು ಜಪವನ್ನ ರಾಮನ್ ಮಾಡದಂಥದ್ದು. ಈ ಜಗತ್ತಿನಲ್ಲಿ ಸುಮಾರು 257 ರಾಮಾಯಣಗಳನ್ನ ಬೇರೆ ಬೇರೆಯವ್ರು ಬರೆದಿದ್ದಾರೆ. ಬೇರೆ ಅವರವರ ಪರ್ಸೆಪ್ಷನ್ ಅಲ್ಲಿ ಬರೆದಿದ್ದಾರೆ. ಎಲ್ಲವೂ ರಾಮಾಯಣಗಳು ಕೂಡ ಸತ್ಯ. ಏಕಂ ಸತ್ವಿಪ್ರ ಬಹುಧಾ ವದಂತಿ ಅಂತ ಸತ್ಯ ಒಂದೇ, ಅದನ್ನ ಬೇರೆ ಬೇರೆ ಆಯಾಮದಲ್ಲಿ ಹೇಳಿದ್ದಾರೆ. ನಮಗೆ ಇವರು ರಾಮನ ಅಸ್ತಿತ್ವನ ಒಪ್ಪಲಿ ಬಿಡ್ಲಿ ನಮ್ಗೆ ಅದರದ ಅಗತ್ಯ ಇಲ್ಲ. ಆದ್ರೆ ಉದ್ದೇಶ ಪೂರ್ವಕವಾಗಿ ಸಮಾಜದ ಒಳಗಡೆ ಇವತ್ತು ಏನು ಕುಂಭದ ಮುಖಾಂತರ ಕೋಟ್ಯಾಂತರ ಜನರಲ್ಲಿ ಒಂದು ಹಿಂದೂ ಧಾರ್ಮಿಕ ಭಾವನೆ ಜಾಗೃತಿ ಆಗಿರುವಂತದ್ದು ನೋಡ್ತಾ ಆಸೆ ತಿವಾಚಲ್ದಿಂದ ಕನ್ಯಾಕುಮಾರಿ ತನಕ ಏನು ಒಂದು ಹಿಂದೂ ಹೆದ್ದರಿ ಅಂತಕ್ಕಂಥ ಆ ಹಿಂದೂ ಜಾಗೃತಿಯ ಮನಸ್ಥಿತಿಯ ತಡ್ಕೊಳಕ್ಕಾಗದೆ ಈ ತರ ಹುಚ್ಚುಚ್ಚಾಗಿ ಮಾತನಾಡ್ತಾ ಇದಾರೆ. ಇದು ನಾನು ಹೇಳ್ತಕ್ಕಂಥದ್ದು, ಇದು ಚರ್ಚೆಗೂ ಅದು ಅಪ್ರಸ್ತುತವಾದಂತ ವಿಚಾರ. ಇವಾಗ ಅಂದ್ರೆ ರಿಪಬ್ಲಿಕ್ ಕನ್ನಡದಂತಹ ವಾಹಿನಿಗಳು ಇಂಥ ವಿಚಾರ ಚರ್ಚೆಗೆ ಯಾಕೆ ತೆಗೆದುಕೊಳ್ಳುತ್ತೆ ಅಂತಂದ್ರೆ, ಆಳೋ ಪಕ್ಷ ಸರ್, ನಾವು ಆಳೋ ಪಕ್ಷದ ಪ್ರತಿನಿಧಿಗಳ ಹೇಳಿಕೆಯನ್ನ ಹಂಗ ಇಗ್ನೋರ್ ಮಾಡ್ಲಿಕ್ಕೆ ಸಾಧ್ಯನಾ? ಅವ್ರಿಗೆ ವೋಟ್ ಹಾಕ್ತವ್ರು, ಆ ಪಕ್ಷವನ್ನ ಅನುಯಾಯಿಗಳಾಗಿ ಸ್ವೀಕರಿಸಿದವ್ರು ಎಷ್ಟೋ ಮಂದಿ ಇದ್ದಾರೆ. ನಾನು ನಿಮ್ಗೆ ಹೇಳಿದ್ದಲ್ಲ, ನಾನು ಹೇಳ್ತಕ್ಕಂಥದ್ದು ಇವ್ರು ಯಾವ ಚರ್ಚೆಗಳು ಕೂಡ ಸಮಾಜ ಸ್ವೀಕಾರ ಮಾಡಲ್ಲ ಅಂತೇಳಿ. ಈ ತರ ಅನೇಕ ಸಂಗತಿಗಳನ್ನ ಅನೇಕ ಜನರು ಈ ತರದ್ದು ಚರ್ಚೆಗಳು ಮಾಡಿ ಹೋದ್ರು, ಗೊತ್ತಾಯ್ತಾನೆ. ಆದ್ರೆ ಶತಮಾನಗಳಿಂದ ಈ ದೇಶದ ಒಳಗಡೆ ಇರ್ತಕ್ಕಂತ ಆ ಒಂದು ಉದಾತ್ತವಾದಂತ ನಂಬಿಕೆ ಇದೆಯಲ್ಲ, ಆ ನಂಬಿಕೆನ ಯಾರೂ ಬದಲಾವಣೆ ಮಾಡಕ್ಕಾಗೋದಿಲ್ಲ. ಯಾರೋ ಒಬ್ರು ಇತಿಹಾಸವನ್ನ ಮಕಾಲೆ ಮುಖಾಂತರ ಇತಿಹಾಸವನ್ನ ಬೇರೆ ರೀತಿ ಬರ್ಸುವಂತ ಮಾಡಿದ್ರು. NCERT ಮುಖಾಂತರ ಶಿಕ್ಷಣವನ್ನ ಕಳೆದ 75 ವರ್ಷಗಳಲ್ಲಿ ಏನೇನೋ ಬೇರೆ ಬರ್ಸುವಂತದ್ದು ಮಾಡಿದ್ರು. ಇವೆಲ್ಲವೂ ಮಾಡಿದ್ರು ಕೂಡ ಏನು ಈ ಮೃತ್ಯುಂಜಯ ಸಮಾಜ, ಹಿಂದೂ ಸಮಾಜ ಏನಿದೆ, ಇದನ್ನ ಈ ರೀತಿಯ ಸಂಗತಿಗಳಿಗೆ ಒಂದು ಕಿಮ್ಮತ್ತಿನ ಬೆಲೆಯನ್ನು ಕೊಡೋದಿಲ್ಲ. ಇವತ್ತು ನನಗೆ ಅನ್ಸತ್ತೆ ಮಹಾದೇವಪ್ಪನವರಿಗೆ, ಪ್ರಿಯಾಂಕ ಖರ್ಗೆಗೆ ಭಗವಂತ ಇನ್ನೊಂದ್ ಸ್ವಲ್ಪ ಬುದ್ಧಿ ಕೊಡ್ಬೇಕಾಗಿತ್ತು. ಯಾಕಂದ್ರೆ ನಮ್ ಸಮಾಜನ, ಹಿಂದೂ ಧರ್ಮನ ಅರ್ಥ ಮಾಡ್ಕೊಳ್ಳೋಷ್ಟು ಅದು ಬಹುಶಃ ಕೊರತೆ ಆಗಿದೆ. ದೇವ್ರು ಇನ್ನೊಂದ್ ಸ್ವಲ್ಪ ಬುದ್ಧಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅವ್ರಿಗೆ. ಅವ್ರು ಈ ತರ ಮಾತಾಡ್ಲಿಲ್ಲ. ಸ್ವಲ್ಪ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಅಕ್ಕಲ್ ಕೊಡ್ಬೇಕಾಗಿತ್ತು. ಅವ್ರು ಮಾಡೋದ್ ಕೆಲಸ ಮಾಡೋದ್ ಬಿಟ್ಬಿಟ್ಟು ಇವತ್ತು ಹಿಂದೂ ಧರ್ಮದ ಬಗ್ಗೆ ಅವರು ಲೆಕ್ಚರ್ ಕೊಡ್ತೀವಿ ಅಂತಾರೆ. ಇದಕ್ಕೆ ಬಹಳ ಜನ ಇದಾರೆ, ಮಠಾಧೀಶರಿದ್ದಾರೆ, ಮಠ ಮಂದಿರಗಳಿದಾವೆ, ನೂರಾರು ಜನ ಇದ್ದಾರೆ. ಅವ್ರದ್ದೇ ಆದಂತ ದಾರಿ ಒಳಗಡೆ ಅದನ್ನ ತಿಳಿಸಿ ಹೇಳ್ತಾರೆ, ಸಮಾಜಕ್ಕೆ ತಿಳಿಸಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ತಾವು ತಮ್ಗೆ ಏನ್ ಕರ್ತವ್ಯವನ್ನ ಈ ಸಂವಿಧಾನದತ್ತವಾಗಿ ಕೊಟ್ಟಿದ್ರೆ ಆ ಕರ್ತವ್ಯ ಮಾಡಿ. ಅದ್ ಬಿಟ್ಬಿಟ್ಟು ತಾವು ಕರ್ತವ್ಯದಿಂದ ವಿಮುಖರಾಗಿ ಎಲ್ಲಾ ವಿಚಾರಕ್ಕೆ ಬಂದ್ಬಿಟ್ಟು ಜನಗಳ ಮಧ್ಯದಲ್ಲಿ ಒಂದು ಗೊಂದಲ ನಿರ್ಮಾಣ ಮಾಡಿ. ಒಂದು ಮಾತನ್ನು ಮೋಹನ್ ಗೌಡರ್ ಹೇಳಿದ ಒಂದು ಮಾತು ನಾನು ಎಂಡಾರ್ಸ್ ಮಾಡ್ತೀನಿ. ಜಾತಿಗಳ ಮಧ್ಯದಲ್ಲಿ, ವರ್ಗ ಮಧ್ಯದಲ್ಲಿ ಒಂದು ಸಂಘರ್ಷವನ್ನ ತರಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಅದ್ರಲ್ಲಿ ಯಶಸ್ಸಾಗಿಲ್ಲ. ಈ ತರ ಪ್ರಯತ್ನ ಮಾಡಿದ್ರು. ಮೊನ್ನೆ ದೆಹಲಿ 12 ರಿಸರ್ವೇಶನ್ ಸೀಟಲ್ಲಿ ಬಿಜೆಪಿ ಗೆದ್ದಿದೆ, ಗೊತ್ತಾಯ್ತಾನೆ. ಇವ್ರು ಯಾವ್ದೋ ಒಂದು ವರ್ಗವನ್ನ ಉದ್ದೇಶ ಮಾಡಿ ಈ ತರ ಸಂಗತಿಗಳನ್ನ ಹೇಳೋ ಪ್ರಯತ್ನ ಮಾಡ್ತಾರೆ. ಒಂದು ಚಿಕ್ಕ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ಮಹದೇವಪ್ಪನವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡದೆ ಹೋಗಿದ್ರೆ ಇವತ್ತು ಕೂಡ ಜಾತಿಯ ಆಧಾರದ ಮೇಲೆ ಜನರನ್ನ ಕರೆಯೋದು, ಅಟ್ಲೀಸ್ಟ್ ಅವ್ರನ್ನ ಕರಿಬೇಕು ಅಂದ್ರೂ ಕೂಡ ಅವರ ಜಾತಿಯ ಆಧಾರದ ಮೇಲೆನೆ ಕರಿಯೋ ಪ್ರಕ್ರಿಯೆ ಇರ್ತಿತ್ತು ಅಂತ ಹೇಳಿದ್ರು. ಆದ್ರೆ ಮಹದೇವಪ್ಪನವ್ರು ಮಿಸ್ ಮಾಡ್ಕೊಂಡ್ಬಿಟ್ರ. ಸಂವಿಧಾನದ ಪ್ರತಿಗಳನ್ನ ನಾವು ಕೆದಕಿ ನೋಡ್ದಾಗ್ಲೂ ಕೂಡ ಅಲ್ಲಿ ರಾಮನ ಫೋಟೋ ಇದೆ, ರಾಮನ ಮೂರ್ತಿಯ ಚಿತ್ರ ಇದೆ. ಅಂದ್ರೆ ಸಂವಿಧಾನವನ್ನ ರಚಿಸಿದ ಮಹಾತ್ಮರೂ ಕೂಡ ರಾಮನನ್ನ ನಂಬಿದವರಾಗಿದ್ರು ಅಂತ ಹೇಳಿ ನಾವು ಪರಿಗಣಿಸಬಾರ್ದೆ? ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಕಾಂಗ್ರೆಸ್ ರಾಮಾಯಣ, ಕಾಂಗ್ರೆಸ್ ರಾಮ ವರ್ಸಸ್ ಅಸಲಿ ರಾಮ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹಾಗೆ ಮಹದೇವಪ್ಪನವರ ಹೇಳಿಕೆಯ ಪ್ರಕಾರ ರಾಮನ ಸ್ವರೂಪಗಳು ಬೇರೆ ಅಲ್ಲ, ರಾಮನೇ ಬೇರೆ ಅಂತೆ. ಹಾಗೆ ವಾಲ್ಮೀಕಿ ರಾಮನ ಸೃಷ್ಟಿಕರ್ತ ಅಂತ ಹೇಳಿ ಇದೀಗ ಚರ್ಚೆ ಗ್ರಾಸವಾಗಿರೋದು. ಬಿಜೆಪಿ ವಕ್ತಾರರಾದ MG ಮಹೇಶ್ ಅವರಿದ್ದಾರೆ, ಹಾಗೆ ಹಿಂದೂ ಮುಖಂಡರಾದ ಮೋಹನ್ ಗೌಡ್ರು ನಮ್ಮ ಜೊತೆಯಲ್ಲಿದ್ರು. ಮಹೇಶ್ ಜಿ, ಈಗ
ಕಾಂಗ್ರೆಸ್ ಸ್ಪಷ್ಟವಾಗಿ ಹೇಳ್ಬಿಡ್ಬೇಕು ಐದರ್ದೇ ಅಂದ್ರೆ ರಾಮನ ಬಗ್ಗೆ ಹಿಂದುತ್ವದ ಬಗ್ಗೆ ನಂಬಿಕೆ ಇದೆ ಇಲ್ಲ. ಈ ರೀತಿ ಗೊಂದಲಗಳು ಯಾಕೆ? ಕುಂಭದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾತನಾಡ್ತಾರೆ, ಉಲ್ಟಾ ಅವರ ಹಳೆ ಫೋಟೋ ಒಂದು ವೈರಲ್ ಆಗತ್ತೆ. ಮತ್ತೊಂದ್ ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೋಗಿ ಪುಣ್ಯ ಸ್ನಾನ ಮಾಡ್ಬಿಟ್ಟು ಬರ್ತಾರೆ. ಇದೀಗ ರಾಮನ ಬಗ್ಗೆ ಕೆಲವರು ಹೇಳ್ತಾರೆ, ರಾಮನ ಬಗ್ಗೆ ನಂಬಿಕೆ. ಈ ದ್ವಂದ್ವ ಯಾಕೆ ಕಾಂಗ್ರೆಸ್ನವ್ರಿಗೆ ಅಂತ? ನೋಡಿ, ಕಾಂಗ್ರೆಸ್ನವರು ಇದು ಹೊಸದೇನಲ್ಲ. ಇದು ದೇಶ ಸ್ವಾತಂತ್ರ್ಯ ಆದಾಗ ಸೋಮನಾಥನ ದೇವಾಲಯ ಉದ್ಘಾಟನೆಗೆ ಹೋಗ್ಬೇಕು. ಅವತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಸ್ವತಃ ಪ್ರಧಾನಿ ಅವತ್ತಿನ ನೆಹರು ಅವರು ಪತ್ರ ಬರೆದು ನೀವು ಆ ಸೋಮನಾಥನನ್ನ ಉದ್ಘಾಟನೆಗೆ ಹೋಗ್ಬೇಡಿ ಅಂತ ಪತ್ರ ಬರೀತಾರೆ. ಬಹಳಷ್ಟು ತೊಂದರೆ ಕೊಡ್ತಾರೆ ಒಬ್ಬ ರಾಷ್ಟ್ರಪತಿಗಳಾಗಿ ಅದನ್ನ ಉದ್ಘಾಟನೆಗೆ ಹೋಗ್ಬಾರ್ದು ಅಂತೇಳಿ. ಆದ್ರೂ ರಾಜೇಂದ್ರ ಪ್ರಸಾದ್ ಅವರು ಹೋಗೇ ಹೋಗ್ತೀನಿ, ನಾನು ಹಿಂದೂ ಅಸ್ಮಿತೆ ಅಂತ ಕೇಳಿ ಹೋಗೇ ಹೋಗ್ತಾರೆ, ಸೋಮನಾಥನನ್ನ ಮಾಡ್ತಾರೆ. ಇಲ್ಲಿ ಏನಂದ್ರೆ ನೆಹರು ಅವ್ರಿಗೆ ಈ ಹಿಂದುತ್ವದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಇರ್ತಕ್ಕಂತ ಒಂದು ಅಸಂತೋಷ. ಅವ್ರಿಗೆ ಕಾಂಗ್ರೆಸ್ಸಿಗರಿಗೆ ಏನಂದ್ರೆ ಈ ಒಂದು ಮನೆತನವನ್ನ ಮೆಚ್ಚಿಸ್ಲಿಕ್ಕೆ ಅವರು ಈ ಪದ್ಧತಿಯನ್ನ ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾರೆ. ಆ ಒಂದು ಕುಟುಂಬಕ್ಕೆ, ನೆಹರು ಕುಟುಂಬಕ್ಕೆ ಇಷ್ಟ ಆಗ್ಬೇಕು, ಅವ್ರ ಹತ್ರ ಹೋಗ್ಬೇಕು ಅಂದ್ರೆ ಹಿಂದೂ ಧರ್ಮವನ್ನ ವಿರೋಧ ಮಾಡ್ಬೇಕು. ಒಂದೇ ಕಾರ್ಯಕ್ರಮ, ಬೇರೆ ಇನ್ನೇನ್ ಇಲ್ವೇ ಇಲ್ಲ. ಪ್ರತಿ ಸಂದರ್ಭದಲ್ಲೂ ಕೂಡ ಹಿಂದುತ್ವದ ವಿಚಾರ ಬಂದಂತ ಸಂದರ್ಭದಲ್ಲಿ, ಅದು ರಾಮ ಮಂದಿರದ ನಿರ್ಮಾಣದ ಸಂದರ್ಭ ಬಂದಾಗ ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಕೇಳಿದ್ರು, ರಾಮ ಸೇತು ಬಗ್ಗೆ ಪ್ರಶ್ನೆ ಬಂದಂತ ಸಂದರ್ಭದಲ್ಲೂ ಕೂಡ ಪ್ರಶ್ನೆ ಮಾಡಿದ್ರು, ಹಿಂದುತ್ವದ ವಿಚಾರ ಬಂದಂತ ಸಂದರ್ಭದಲ್ಲೂ ಕೂಡ ಅವ್ರು ಅದಕ್ಕೆ ಪ್ರಶ್ನೆ ಮಾಡ್ತಕ್ಕಂಥದ್ದು. ಇದು ಕಾಂಗ್ರೆಸ್ಸಿಗರ ಹಳೆ ಚಾಳಿ, ಇವತ್ತು ಹೊಸದೇನಂತಲ್ಲ. ಪ್ರತಿ ಸಂದರ್ಭದಲ್ಲೂ ಈ ಕಾಂಗ್ರೆಸ್ಸಿಗರು ಈ ತರ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು ನಾವು ನೋಡಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ಕೂಡ ಭಾರತ ಬಗ್ಗೆ ಹಿಂದೂಗಳು ಇವತ್ತು ಜಾಗೃತರಾಗಿ ಕಾಂಗ್ರೆಸ್ಸಿಗರು ಯಾವಾಗ ಈ ರಾಷ್ಟ್ರೀಯ ಶಕ್ತಿಗಳು ಒಂದು ಒಗ್ಗಟ್ಟು ಹಾಕ್ಲಿಕ್ಕೆ ಸಾಧ್ಯ ಆಯ್ತು, ಆಗ ಇವರೆಲ್ಲರ ಬಣ್ಣ ಬಯಲಾಗ್ತಾ ಬಂತು. ಈಗಲೂ ಪ್ರಯತ್ನ ಮಾಡ್ತಾರೆ. ನಾವು ಪ್ರಾರಂಭದಲ್ಲಿ ಕಟ್ ಮಾಡಕ್ಕೂ ಮುಂಚೆ ಪೂಜ್ಯ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾ ಹೇಳಿದ್ವಿ, ಗೊತ್ತಾಯ್ತೇನೆ. ನಮ್ಗೆ ಪೂಜ್ಯ ಅಂಬೇಡ್ಕರ್ ಅಂತಕ್ಕಂಥದ್ದು ಈ ದೇಶದ ಒಳಗಡೆ ನಾವು ರಾಮಾಯಣವನ್ನ ಎಷ್ಟು ಅತ್ಯಂತ ಭಕ್ತಿಯಿಂದ ಗೌರವಿಸ್ತೀವೋ, ಪೂಜ್ಯ ಅಂಬೇಡ್ಕರ್ ಕೊಟ್ಟಂತ ಈ ಸಂವಿಧಾನವನ್ನು ಕೂಡ ಅಷ್ಟೇ ಗೌರವದಿಂದ ನೋಡ್ಕೊಳ್ತೀವಿ ನಾವು, ಆಯ್ತಾ. ಆಗ ಇರ್ತಕ್ಕಂಥದ್ದು ಅವ್ರಿಗೆ ಅವ್ರಿಗೆ ಸಂವಿಧಾನ ಅರ್ಥ ಮಾಡ್ಕೊಳತ್ತೆ. ಮಹದೇವಪ್ಪನವರಿಗೆ ತನ್ನ ಜಾತಿ ಕಾರಣಕ್ಕೆ ಸಂವಿಧಾನ ಇಷ್ಟ ಆದ್ರೆ, ನಮ್ಗೆ ನಮ್ ದೇಶದ ಒಳಗಡೆ ಇಂಥ ಒಂದು ಜಗತ್ತಿನ ಶ್ರೇಷ್ಠವಾದಂತ ಸಂವಿಧಾನ ಕೊಟ್ರು ಅಂತ. ಈ ಸಂವಿಧಾನದ ಅಷ್ಟು ಹಾಳೆಗಳಲ್ಲಿ ಏನಿದೆ, 400 ಚಿಲ್ಲರೆ ಹಾಳೆಗಳಿದಾವೆ. ಆ ಪ್ರತಿಯೊಂದು ಪುಟದಲ್ಲೂ ಕೂಡ ನಮ್ಮ ಪೌರಾಣಿಕ ಫೋಟೋಗಳು, ರಾಮಾಯಣ, ಜನರು ಕೂಡ ಜಾಗೃತರಿದ್ದಾರೆ. ಅಂದ್ರೆ ಯಾರೋ ಯಾವುದೋ ಕಾರಣಕ್ಕೆ, ಅದರಲ್ಲೂ ರಾಜಕೀಯ ಕಾರಣ ಕೊಡೋ ಸ್ಟೇಟ್ಮೆಂಟ್ಗಳು ಜನರ ಮನಸ್ಸಿನಲ್ಲಿ ಇರ್ತಕ್ಕಂಥ, ಅವರ ಜೀವನದಲ್ಲಿ ಇರ್ತಕ್ಕಂಥ ಧಾರ್ಮಿಕ ಭಾವನೆಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರೋದಿಲ್ಲ ಅನ್ನೋ ನಂಬಿಕೆಯೊಂದಿಗೆ ಧನ್ಯವಾದ ಇಬ್ಬರಿಗೂ ಕೂಡ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ರಾಮ ಭಕ್ತರ ಮನಸ್ಸಿನಲ್ಲಿ ತಕ್ಕಂತೆ ಆಕಾರವನ್ನ ಪಡ್ಕೊಳ್ತಾನೆ ಅನ್ನೋ ನಂಬಿಕೆ ಇದೆ. ಕೆಲವರಿಗೆ ಬಾಲರಾಮನಾಗಿ, ಕೆಲವರಿಗೆ ಯುವಕ ರಾಮನಾಗಿ, ಕೆಲವರಿಗೆ ಮಗನಾಗಿ, ಕೆಲವರಿಗೆ ಪತಿಯಾಗಿ, ಹೀಗೆ ಆದರ್ಶ ಪುರುಷ ಅಂತ ಹೇಳಿ ರಾಮನನ್ನ ಕರೆಯೋದೇ ಆ ಕಾರಣಕ್ಕೋಸ್ಕರ. ಅಂಥ ರಾಮ ವಾಲ್ಮೀಕಿ ನೋಟದಲ್ಲಿ ಬೇರೆ ರೀತಿಯಲ್ಲಿ, ತುಳಸಿ ನೋಟದಲ್ಲಿ ಬೇರೆ ರೀತಿಯಲ್ಲಿ ಕಂಡ್ರೂ ಕೂಡ ರಾಮ ಅನ್ನೋ ಧೀಶಕ್ತಿ ಒಂದೇ. ಇದನ್ನ ಬಹುಶಃ ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೊಳ್ಳೋ ಕಾಲ ಬಹುಶಃ ಬಹಳ ದೂರ ಇಲ್ಲ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.